ನಮಸ್ಕಾರ ವೀಕ್ಷಕರೇ, ಬಿಎಂ ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಈಗಾಗಲೇ ಡಿಸೆಂಬರ್ 26ರಂದು ನಮ್ಮ ಹೋರಾಟ 100 ದಿನ ಕಳೀತಾ ಇರುವ ಒಂದು ಪ್ರಸಂಗದಲ್ಲಿ ಆ ದಿನ ನಾವು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬ್ರ ಮನೆ ಮುಂದೆ, ಹಾಗೆ ಇನ್ನೊಬ್ಬ ಸಚಿವರಾಗಿರುವಂತಹ ಶಿವಾನ್ ಪಾಟೀಲ್ ಸಾಹೇಬ್ರ ಮನೆ ಮುಂದೆ, ಹಾಗೆ ಶಾಸಕರುಗಳ ಮನೆ ಮುಂದೆ ಒಂದೊಂದು ದಿನ ಸಾಂಕೇತಿಕ ಧರಣಿ ಹಮ್ಮಿಕೋಬೇಕಂತೇಳಿ 26ರಂದೇ ನಾವು ನಿರ್ಧಾರ ಮಾಡಿದ್ವಿ. ಆದ್ರೆ ಮಾನ್ಯ ಉಸ್ತುವಾರಿ ಸಚಿವರಾಗಿರೋ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಒಂದು ಪ್ರೆಸ್ ಮೀಟ್ ಮಾಡಿ, ಪತ್ರಿಕಾಗೋಷ್ಠಿಯನ್ನು ಮಾಡಿ ಒಂದು ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು. ನಮ್ಮ ಹೋರಾಟಕ್ಕೆ ಅವರು ಮಣಿದು, ಇಲ್ಲ ನಾವು PPPಯನ್ನು ಕೈ ಬಿಟ್ಟಿದ್ದೇವೆ, ಅದು ಮುಗಿದು ಹೋದ ಅಧ್ಯಾಯ, ನಾವು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪನೆ ಮಾಡ್ತೀವಿ ಅಂತೇಳಿ ಅದು ಒಂದು ವಾರದ ಹಿಂದೆ ಹೇಳಿದಾಗ ನಾವು ಬಹಳ ಖುಷಿಯಿಂದ ನಾವು ಸ್ವಾಗತವನ್ನು ಬಯಸಿದ್ವಿ. ಆದ್ರೆ ಮಾನ್ಯ ಸಚಿವರು ಅದನ್ನು ಸಕಾರಾತ್ಮಕವಾಗಿ ಸ್ಪಂದಿಸಿದರಂತ ತಕ್ಷಣವೇ, ಪತ್ರಿಕಾ ಹೇಳಿಕೆ ಹೇಳಿದರಂತ ತಕ್ಷಣವೇ ನಾವು ಈ ಧರಣಿ ಕೈ ಬಿಡುವ ಪ್ರಸಂಗ ಇರಲಿಲ್ಲ. ಯಾಕಂತ ಹೇಳಿದ್ರಂದ್ರೆ, ನಮಗೆ ಒಂದು ಕ್ಯಾಬಿನೆಟ್ ನಲ್ಲಿ ಪಾಸ್ ಆಗಬೇಕು, ಇಲ್ಲದಿದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಘೋಷಣೆ ಮಾಡ್ಬೇಕಂತೇಳಿ ನಾವು ಬೇಡಿಕೆ ಇಟ್ಟು ನಾವು ಈಗಾಗಲೇ ಮಾನ್ಯ ಸಚಿವರಿಗೆ ಪತ್ರಿಕಾ ಹೇಳಿಕೆ ಮೂಲಕ ನಾವು ಸಂದೇಶವನ್ನು ನೀಡಿದ್ವಿ. ಆದರೆ ಮಾನ್ಯ ಸಚಿವರು ಅದಕ್ಕೆ ಎಷ್ಟು ಸ್ಪಂದಿಸಿದ್ರೋ ಬಿಟ್ಟರೋ ನಮ್ಗೆ ಗೊತ್ತಿಲ್ಲ. ಆದ್ರೆ ನಾವು ನಿರ್ಧರಿಸಿದಂತೆ ನಾವು 26ರ ಬದಲಾಗಿ ಜನವರಿ 1ರಂದು ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ನಾವು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಒಂದು ದಿನ ಅಲ್ಲಿ ಸಾಂಕೇತಿಕವಾಗಿ ಹಮ್ಮಿಕೋಬೇಕಂತೇಳಿ, ಶಾಂತರಿಂದ ಹಮ್ಮಿಕೋಬೇಕಂತೇಳಿ ಹೊರಟಾಗ ಪೊಲೀಸ್ನವರು ನಮ್ಮನ್ನು ತಡೆದು ದೌರ್ಜನ್ಯ ಮಾಡಿದ್ದಾರೆ. ಇವತ್ತು ನಾವು ಇರೋ ಸಂಖ್ಯೆ ಎಷ್ಟು? 50ರಿಂದ 60 ಜನರು. ಅಷ್ಟು ನಾವು ಪೊಲೀಸ್ನವ್ರಿಗೆ ಬಹಳ ಬೀಳ್ತಿದ್ವಾ ಅಥವಾ ನಾವು ಏನಾರು ಮಾಡಿಬಿಡ್ತಿದ್ವಾ ಅಂತೇಳಿ ಒಂದು ಪ್ರಶ್ನೆ. ನಾವು ಸಾಂಕೇತಿಕವಾಗಿ ಒಂದು ದಿನ ನಾವು ಧರಣಿ ಹಾಕಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ನೀಡುವಂತ, ಸಚಿವರುಗಳಿಗೆ ಎಚ್ಚರಿಕೆ ನೀಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ವಿ. ಕೂಡಲೇ ನಮಗೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪನೆ ಮಾಡ್ಬೇಕಂತೇಳಿ ನಮ್ಮ ಒತ್ತಾಯ ಆಗಿತ್ತು. ಆದ್ರೆ ಪೊಲೀಸ್ನವರು ಏಕಾಏಕಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿ, ನಮ್ಮ ಸ್ವಾಮೀಜಿಗಳನ್ನು ಎಳೆದಾಡಿ, ನಮ್ಮ ಸ್ವಾಮೀಜಿಗಳನ್ನು ಎತ್ತಬೇಕತ್ತು ಎಳೆದಾಡಿ ಹೊಡೆದಿದ್ದೇ ಅಲ್ಲದನ್ನೇ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ನಾವು ಇದನ್ನ ಖಂಡಿಸ್ತೀವಿ. ಅಷ್ಟೇ ಅಲ್ಲದೇನೆ ಹೋರಾಟಗಾರರನ್ನು ಇವತ್ತು ಅನಧಿಕೃತವಾಗಿ ಬಂಧಿಸಿ, ಯಾಕಂದ್ರೆ ಬಂಧಿಸುವಂತ ಕಾರಣ ಆದ್ರೂ ಏನಿತ್ತು ಅಂತ ನಮಗೆ ಒಂದು ಪ್ರಶ್ನೆ. ನಾವು ಏನಾದ್ರು ಅಂತದ್ದು ಏನಾದ್ರು ಅಥವಾ ನಾವು ಏನಾದ್ರು ಕಲ್ಗಿಲ್ ಹೊಡೆದಿದ್ವಾ, ಅಥವಾ ನಾವು ಯಾರಿಗೂ ಹೊಡೆದಿದ್ವಾ, ನಾವು ಯಾರು ಬೈದಿದ್ವಾ, ಅಥವಾ ಏನ್ ಮಾಡಿದ್ವಿ ಅಂತೇಳಿ ನಮ್ಮನ್ನ ಬಂಧಿಸ್ತಾ ಇದ್ರಿ ನೀವು? ಸರ್, ಹಾಗಾದ್ರೆ ನೀವು ರೋಡ್ ಮ್ಯಾಗ ಕೂತಿರಿ, ನಿಮ್ ತಪ್ಪು ಅಲ್ಲ? ಇದು ಕಾನೂನುಬದ್ಧವಾಗಿ ತಪ್ಪು ಒಪ್ಪೋ, ಅದು ಕಾನೂನಿದೆ, ಇಲ್ಲ ಅಂತ ಹೇಳಲ್ಲ. ನೀವು ಬಂಧಿಸ್ಬೇಕಾದ್ರೆ ನೀವು ಬಂಧಿಸ್ರಿ, ಬೇಡ ಅಂತ ಹೇಳಲ್ಲ. ಆದ್ರೆ ದೌರ್ಜನ್ಯ ಯಾಕೆ? ಈಗ ನೀವು ದೌರ್ಜನ್ಯನೇ ಮಾಡ್ತಾ ಇರೋದು. ನೀವು ನಮ್ಮ ಹೋರಾಟ ಇರೋದು ಆದರ್ಶನಗರ ಪೊಲೀಸ್ ಠಾಣೆಯ ಲಿಮಿಟ್ಸ್ ಅಲ್ಲಿ. ಆದ್ರೆ ನೀವು ಇವತ್ತು ಅನಧಿಕೃತವಾಗಿ ಬಂಧಿಸಿ ಹೊರ್ತಿ ಮತ್ತು ಜಳಕಿ ಪೊಲೀಸ್ ಸ್ಟೇಷನ್ ಠಾಣೆಯಲ್ಲಿ ಇಟ್ಟಿದ್ದೀರಿ. ಇದು ಅನಧಿಕೃತ ಅಲ್ಲಂದ್ರೆ ಏನು ಅಂತ ನಮ್ಮ ಪ್ರಶ್ನೆ. ಇವತ್ತು ಪೊಲೀಸ್ ಇಲಾಖೆಯವರು ತಾವು ಡ್ರೆಸ್ ಕೋಡ್ ಅನ್ನು ಕೂಡ ಚೇಂಜ್ ಮಾಡಿಕೊಂಡು ಸಿವಿಲ್ ಡ್ರೆಸ್ ಮೇಲೆ, ಅಂದ್ರೆ ಬಿನ್ ಡ್ರೆಸ್ ಮೇಲೆ ಇರೋದನ್ನು ನೋಡಿದ್ರೆ ನಮಗೂ ಯಾಕೋ ಅನ್ನಿಸ್ತಾ ಇದೆ, ನಮ್ಮ ಮೇಲೆ ಏನೋ ದೌರ್ಜನ್ಯ ಮಾಡೋ ಉದ್ದೇಶ ಏನಾದ್ರು ಇಟ್ಕೊಂಡಿದ್ರ ಅಂತೇಳಿ ಈ ಮೂಲಕ ನಾನು ಹೇಳಬಯಸ್ತಾ ಇದ್ದೀನಿ. ಸರ್, ಇದರಲ್ಲಿ ಉಸ್ತುವಾರಿ ಸಚಿವರು ತಮ್ಮ ಒಂದು ಪ್ರಾಬಲ್ಯವನ್ನು ಮೆರೆದಂತ ಅನ್ಸುತ್ತೆ. ಬಹುಶಃ ನಾವು ಇದನ್ನ ಹೇಳೋದು ಕಷ್ಟ ಆಗ್ಬೋದು. ಉಸ್ತುವಾರಿ ಸಚಿವರ ಪ್ರಾಬಲ್ಯ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಈಗಾಗಲೇ ನಮ್ಗೆ ಸ್ಪಂದಿಸಿರೋದ್ರಿಂದ, ಉಸ್ತುವಾರಿ ಸಚಿವರು ಈಗಾಗಲೇ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನೇ ಮಾಡ್ತೀವಿ ಅಂತೇಳಿ ಹೇಳಿರೋದ್ರಿಂದ ನಾವು ನಿರ್ಧರಿಸಿದಂತೆ ಹೋರಾಟ ಮಾಡ್ತಾ ಇದೀವಿ ಹೊರತು ಉಸ್ತುವಾರಿ ಸಚಿವರ ವಿರುದ್ಧ ಆಗಿರ್ಬೋದು, ಇನ್ನೊಬ್ಬರು ಸಚಿವರ ವಿರುದ್ಧ ಆಗಿರ್ಬೋದು, ಶಾಸಕರ ವಿರುದ್ಧವಾಗಿ ಅಲ್ಲ. ನಾವು ನೇರವಾಗಿ ಹೇಳ್ತಾ ಇದೀವಿ, ಸರ್ಕಾರದ ವಿರುದ್ಧ, ಸರ್ಕಾರದ ಒಂದು ನೀತಿಯ ವಿರುದ್ಧ ನಾವು ಇವತ್ತು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಯಾವುದೇ ಕಾರಣಕ್ಕೆ ಯಾರನ್ನು ಕೂಡ ನಾವು ಆಪಾದನೆ ಮಾಡುವಂಥದ್ದು, ಪರ ಹೇಳುವಂಥದ್ದು ಇಲ್ಲಿ ನಮ್ಮ ಹೋರಾಟಗಾರರ ಕರ್ತವ್ಯ ಅಲ್ಲ ಅಂತ ಈ ಮೂಲಕ ನಾನು ಹೇಳ ಬಯಸ್ತಾ ಇದ್ದೀನಿ. ಸರ್, ನಿಮ್ಮ ಹೆಸರು? ಸುರೇಶ್ ಬಿಜಾಪುರ್, ಸಾಮಾಜಿಕ ಹೋರಾಟಗಾರರು. ಥ್ಯಾಂಕ್ ಯು ಸರ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಬಿಎಂ ಟಿವಿ ನ್ಯೂಸ್ ಕನ್ನಡ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರಿಬೇಡಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿದ್ದೀನಿ. ಮೋದಿಜಿಯವರ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದೀನಿ. ನನಗೊಂದು ಖುಷಿ ವಿಚಾರ ಅಂತ ಹೇಳಿದ್ರೆ, ನಮ್ಮ ಭಾಸ್ಕರ್ ಅವರು ಬಿಎಂ ಟಿವಿ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ದಾರೆ. ಈ ಬಿಎಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಇದೆಯಲ್ಲ, ಅಲ್ಲಿ ಎಷ್ಟು ಮಾಹಿತಿಯನ್ನ ಕೊಡುತ್ತೆ, ಎಷ್ಟು ವಿಚಾರವಂತಿಕೆ ಇರುತ್ತೆ, ಎಷ್ಟು ನಮ್ಮ ಕನ್ನಡ ಪರ ಅಭಿಮಾನ ಇರುತ್ತೆ ಅಂತ ಹೇಳಿದ್ರೆ, ಆ ಯೂಟ್ಯೂಬ್ ಚಾನೆಲ್ ನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಎಲ್ಲ ಕನ್ನಡ ಅಭಿಮಾನಿಗಳು, ನಮ್ಮ ಕನ್ನಡಿಗರು, ನನ್ನ ಯುವ ಕನ್ನಡ ಸ್ನೇಹಿತರು, ದಯಮಾಡಿ ಬಿಎಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಅತಿ ಹೆಚ್ಚು ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿಗಳು ಬರ್ತಿರುತ್ತೆ, ಅದನ್ನ ಮರಿದು ತಿಳ್ಕೊಳ್ಳೋದಕ್ಕೆ ನನ್ನ ಮೂಲಕ ನಮ್ಮ ಜ್ಞಾನಾರ್ಜನೆಯನ್ನ ಮಾಡ್ಕೊಳ್ಳೋಣ. ಏನಂತೀರಾ? ನಾನು ಸವಿ ಪ್ರಕಾಶ್, ಚಂದನ ವಾಹಿನಿಯ ನಿರೂಪಕಿ.